17 ವರ್ಷಗಳ ಬಳಿಕ ಶಾಸಕಾಂಗ ಪಟ್ಟಕ್ಕೆ ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು ಸಿದ್ದರಾಮಯ್ಯ ಅವರು. ಸತತವಾಗಿ 17 ವರ್ಷಗಳ ಕಾಲ ಸಿಎಲ್ಪಿ ನಾಯಕನಾಗಿ ಇದ್ದಂತವರು ಮೊದಲ ಬಾರಿಗೆ ಸಿಎಲ್ಪಿ ನಾಯಕರಾಗಿದ್ದಾರೆ. ಈಗ ಡಿಕೆ ಶಿವಕುಮಾರ್ 17 ವರ್ಷಗಳ ಬಳಿಕ ಶಾಸಕಾಂಗ ಪಟ್ಟಕ್ಕೆ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅಷ್ಟು ವರ್ಷಗಳ ಕಾಲ ಆಡಳಿತವನ್ನ ನಡೆಸಿರುವಂತದ್ದು ನಾಯಕನಾಗಿ, ಸಿಎಲ್ಪಿ ನಾಯಕನಾಗಿ. ಸೊ ಈಗ ಆ ಒಂದು ಅಧಿಕಾರವನ್ನ ಬಿಟ್ಕೊಡ್ಬೇಕು ಅಂತ ಅಂದಾಗ ಎಲ್ಲೋ ಒಂದು ಕಡೆ ಒಂದು ರೀತಿಯ ಒಂದು ದುಃಖ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅದನ್ನು ತೋರ್ಪಡಿಸದೇ ಇರಬಹುದು, ಅಸಮಾಧಾನ ಅನ್ನೋದು ಇದ್ದೇ ಇರುತ್ತೆ. ಈಗ 17 ವರ್ಷದ ನಂತರ ಈಗ ಡಿಕೆ ಶಿವಕುಮಾರ್ ಅವರು ನಾಯಕ ಆಗಿ ಆಯ್ಕೆ ಆಗಿರುವಂಥದ್ದು. 17 ವರ್ಷಗಳಿಂದಲೂ ಸಹ ಶಾಸಕರನ್ನ ಒಟ್ಟಿಗೆ ಕರ್ಕೊಂಡು ಹೋಗಿರ್ತಕ್ಕಂಥ ಒಂದು ಜವಾಬ್ದಾರಿ ಸಿದ್ದರಾಮಯ್ಯನವರಿಗೆ ಅಷ್ಟು ಈಸಿನೂ ಅಲ್ಲ, ಅಷ್ಟು ಈಸಿ ಟಾಸ್ಕ್ ಅಲ್ಲ. ಆಮೇಲೆ ಅದು ಸರ್ಕಾರ ಆಡಳಿತದಲ್ಲಿ ಇದ್ದಂಥ ಸಂದರ್ಭದಲ್ಲಾಗಿರ್ಬೋದು ಅಥವಾ ಸರ್ಕಾರ ಪ್ರತಿಪಕ್ಷ ಸ್ಥಾನದಲ್ಲಿ ಇದ್ದಂಥ ಸಂದರ್ಭದಲ್ಲಾಗಿರ್ಬೋದು, ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಶಾಸಕರುಗಳು ಯಾವ ರೀತಿಗೆ ಸರ್ಕಾರದ ಜೊತೆಗೆ ನಿಲ್ಲಬೇಕು, ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಯಾವ ರೀತಿಗೆ ಪ್ರತಿಪಕ್ಷಗಳು ಹೂಡುವಂಥ ಬಾಣಗಳಿಗೆ ಪ್ರತಿಬಾಣಗಳನ್ನು ಹೂಡಬೇಕು, ಹೊರಗಡೆ ಅಧಿವೇಶನದ ಹೊರಗಡೆ ಅಂದರೆ ವಿಧಾನಸೌಧದ ಹೊರಗಡೆ ಯಾವ ರೀತಿಗೆ ಸರ್ಕಾರವನ್ನು ಡಿಫೆಂಡ್ ಮಾಡಿಕೊಳ್ಳುವಂಥ ಒಂದು ಕಾರ್ಯವನ್ನು ಮಾಡಬೇಕು, ಅವರಿಗೆ ತಿದ್ದಿ ಬುದ್ಧಿ ಹೇಳಿದಂಥವರು ಪ್ರತಿಯೊಬ್ಬ ಶಾಸಕರಲ್ಲಿ ಹೊಸದಾಗಿ ಆಯ್ಕೆ ಆಗಿದಂಥ ಶಾಸಕರು ಸಹ ಇರ್ತಾರೆ, ಸಾಕಷ್ಟು ಅನುಭವಿ ಶಾಸಕರುಗಳು ಸಹ ಇರ್ತಾರೆ, ಕೆಲವೊಂದು ಭಿನ್ನಮತೀಯವಾಗಿ ಮಾತನಾಡುವಂಥ ಶಾಸಕರುಗಳು ಸಹ ಇರ್ತಾರೆ, ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಅವರೆಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗುವಂತಹ ಚಾಣಾಕ್ಷತನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ 17 ವರ್ಷಗಳು ಅಂತಂದ್ರೆ ಏನು ಸುಮ್ಮನೆ ಆಗೋಯ್ತಾ? 5 ವರ್ಷಗಳು ನಿಭಾಯಿಸೋದೇ ಅಷ್ಟು ಕಷ್ಟ ಆಗ್ಬಿಡುತ್ತೆ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋದು, ಚುನಾವಣೆಯನ್ನ ಎದುರಿಸೋದು, ಅಥವಾ ಸದನದಲ್ಲಿ ಒಳಗಡೆ ಇರಬಹುದು, ಹೊರಗೆ ಇರಬಹುದು, ಎಲ್ಲರನ್ನ ನಿಭಾಯಿಸ್ಕೊಂಡು ತಮ್ಮಂತೆ ಕರ್ಕೊಂಡು ಹೋಗೋದಿದೆಯಲ್ಲ, ಅದು ಗ್ರೇಟ್ ಥಿಂಗ್ ಅಂತ ಅನ್ಸುತ್ತೆ. ಅದರಲ್ಲೂ 17 ವರ್ಷಗಳ ಕಾಲ ಇಷ್ಟು ವರ್ಷಗಳ ಆಡಳಿತದ ಜೊತೆಯಾಗಿ ಸೋಲು, ಸಾಕಷ್ಟು ಅಪ್ ಅಂಡ್ ಡೌನ್ಸ್ಗಳ ನಡುವೆ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ನಡೆಸ್ಕೊಂಡು ಬಂದಿದ್ದಾರೆ. ಬಟ್ ಈಗ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಅವರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದೇ ದೊಡ್ಡ ಮಟ್ಟದ ಯಕ್ಷ ಪ್ರಶ್ನೆ. ಯಾಕಂತಂದ್ರೆ ಅವರ ಒಂದು ಸ್ವಭಾವಕ್ಕೂ ಡಿ ಕೆ ಶಿವಕುಮಾರ್ ಅವರ ಸ್ವಭಾವಕ್ಕೂ ಇಟ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಬಟ್ ಆದರೂ ಪಕ್ಷ ಸಂಘಟನೆ ಅಂತ ಬಂದಂತಹ ವಿಚಾರದಲ್ಲಿ, ಅಥವಾ ಪಕ್ಷ ಅಂತ ಬಂದಾಗ, ಅಥವಾ ಚುನಾವಣೆ ಅಂತ ವಿಚಾರ ಬಂದಾಗ ಎಲ್ಲರನ್ನೂ ಒಗ್ಗೂಡಿಸಬೇಕಾಗುತ್ತೆ, ಎಲ್ಲ ಸಮುದಾಯದವ್ರನ್ನೂ ಒಗ್ಗೂಡಿಸ್ಕೊಂಡು ಹೋಗಬೇಕಾಗತ್ತೆ. ಇದೆಲ್ಲವೂ ಕೂಡ ಈಗ ಡಿ ಕೆ ಶಿವಕುಮಾರ್ ಅವರ ಹೆಗಲ ಮೇಲೆ ಇದೆ.